Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಹೋಗೋಣ ಸ್ಟ್ರೇಟ್ ಅವೇ ಮೊದಲನೇ ಅಪ್ಡೇಟ್ಗೆ ಅಪ್ಡೇಟ್ ಇದ್ದಂಗೆ ಫಸ್ಟ್ ಅಪ್ಡೇಟ್ ಶ್ರೇಯಸ್ ಅವರು ನೆನೆ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಸೀರೀಸ್ನ ಸೋಲ್ತಾ ಇದ್ದಂಗೆ ಎಂಬಾರ್ಸ್ ಆಗ್ತಾ ಇದ್ದಂಗೆ ಇಂಡಿಯಾಗೆ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಇಟ್ಸ್ ಸ್ಟಿಲ್ ಡೆಫಿನೆಟ್ಲಿ ನಾಟ್ ಎ ಗ್ರೇಟ್ ಸೀರೀಸ್. ಹೌದು, ಡೆಫಿನೆಟ್ಲಿ ನಾಟ್ ಎ ಗ್ರೇಟ್ ಸೀರೀಸ್ ಹಾನೆಸ್ಟ್ಲಿ ಸ್ಪೀಕಿಂಗ್, ಬಟ್ ಕ್ಲೋಸ್ ಟು ದಮ್. The way they played, I think they showed the professionalism and definitely has a ಟ್ರಿಮೆಂಡಸ್ ಐಡಿಯಾಸ್. ಹಿಂಗೆ ಅದು ಇದು ಅಂತಾರೆ. ಇವರು ಬೈಕಣಕ್ಕಾಗದೆ ಇನ್ನೇನು ಅವ್ರ ಆಪೋನೆಂಟ್ನ ಹೊಗಳ್ಬೇಕು ಅಂತ ಹೇಳ್ತಾರಲ್ಲ. ಸೊ ಅದೇ ಅಲ್ವಾ, ಆಪೋನೆಂಟ್ನ ಹೊಗಳ್ಬಿಡ್ತು ಅಂತಂದರೆ ನಾವು ಬೈಕಣಕ್ಕಾಗಲ್ವಲ್ಲ. ನಮಗೆ ನಾವು ಬೈಕೊಂಬಿಡ್ತು ಅಂದರೆ ನಾನು ನೆಟ್ಟಿಗಾಡಿದಲ್ಲಿ ಡಬ್ಬಾ ಥರ ಆಡಿದ್ವಿ, ಎಂಬ್ಯಾಸಿಂಗ್ ಆಡಿದ್ವಿ, ಅಜ್ಜಿಬಾಗ್ ಆಡಿದ್ವಿ, ಚೊತ್ತೆ ಥರ ಆಡಿದ್ವಿ ಅಂತ ಅನ್ನೋದಕ್ಕಿಂತ ಆಪೋನೆಂಟ್ಸ್ಗಳನ್ನ ಹೊಗಳ್ಬಿಡ್ತು ಅಂತಂದರೆ ಸೊ ತಪ್ಪಿಸ್ಕೊಬಿಡ್ಬೋದಲ್ಲ ಆರಾಮಾಗೆ. ಸೊ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ನೇನು ಆಪೋನೆಂಟ್ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಆಪೋನೆಂಟ್ ಚೆನ್ನಾಗಿ ಆಡಿದ್ರು ಅಂತ. ನೆನ್ನೆ ನಾನು ಹೌದು ಡಬ್ಬಾ ಗಿಬ್ಬಾ ಅಂತೆಲ್ಲ ಬೈದಿರ್ಬೋದು, ಬಟ್ ಆದರೂ ಐರ್ಲೆಂಡಿಗೆ ಕ್ರೆಡಿಟ್ ಕೊಟ್ಟೆ. ಯಾಕಂದರೆ ಜಾಸ್ತಿ ಬೈಯೋಕ್ಕಾಗೋದಿಲ್ಲ ಇಂಡಿಯಾದವ್ರಿಗೆ, ಅದಕ್ಕೋಸ್ಕರ ಕ್ರೆಡಿಟ್ ಕೊಟ್ಟೆ. ಅದಕ್ಕೋಸ್ಕರ ಇವರು ಕೂಡ ಕ್ರೆಡಿಟ್ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 2, ನೆನ್ನೆ ರಿಟೈರ್ಮೆಂಟ್ನ ಕೊಡ್ತಾ ಇದ್ದಂಗೆ ಬೆನ್ ಸ್ಟೋಕ್ಸ್ ಹೇಳಿರೋದು ಇದೇನೆ. ಐ ಸೆಡ್ ಟು ಮೈ ವೈಫ್, ಐ ಡೋಂಟ್ ಆ್ಯಕ್ಚುಲಿ ಥಿಂಕ್ ಐ ಹ್ಯಾವ್ ಎನಿ ಮೋರ್ ಫೈಟ್ ಲೆಫ್ಟ್ ಇನ್ ಮೀ ಟು ಗೆಟ್ ಓವರ್ ದಿಸ್ ಅಂತ ಹೇಳಿದ್ದಾರೆ. ಸೊ ನನ್ನ ಹತ್ರ ಫೈಟಿಂಗ್ ಸ್ಪಿರಿಟು ಉಳಿದಿಲ್ಲ ಅಂತ ಅನ್ಕೊಂತೀನಿ ನಾನು. ಅಂದರೆ ಒಬ್ರಿಗೆ ಮನುಷ್ಯಂಗೆ ಅಟ್ ಸಮ್ ಪಾಯಿಂಟಲ್ಲಿ ಅನಿಸುತ್ತೆ, ಇಲ್ಲ ನನ್ನಿಂದ ಇದಾಗ್ತಿಲ್ಲ ಅಂತ. ಬರೀ ಕ್ರಿಕೆಟ್ ವಿಚಾರದಲ್ಲಿ ಮಾತ್ರ ಅಂತಲ್ಲ, ಅದು ಯಾವುದೇ ಪ್ರೊಫೆಷ್ನಲ್ ವಿಚಾರದಲ್ಲಾರು ಆಗಿರ್ಬೋದು. ಇಲ್ಲ ನನ್ನ ಕೈಲಿ ಹಿಂಗೆ ಆಗ್ತಾ ಇಲ್ಲ, ಸಸ್ಟೇನ್ ಆಗೋಕ್ಕಾಗೋದಿಲ್ಲ ಒಂಥರ. ನನಗೆ ಅದೊಂಥರ ಒಳಗಡೆಯಿಂದನೇ ಫೀಲ್ ಬರ್ತದೆ, ಏನೋ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ. ಸಮಥಿಂಗ್ ಇಸ್ ಮಿಸ್ಸಿಂಗ್ ಅದು ಯಾವಾಗ ಬರುತ್ತೋ ಸೊ ಅವಾಗ ಫ್ಲ್ಯಾಶ್ ಆಗೋಗ್ಬಿಡುತ್ತೆ, ಇಲ್ಲ ಆಗ್ತಾ ಇಲ್ಲ ಅಂತ. ಸೊ ಅದೇ ಅವ್ರ ವೈಫಿಗೆ ಹೇಳಿದ್ರಂತೆ. ಇದನ್ನು ಸಾಕಷ್ಟು ಜನ ಕೂಡ ಹೇಳಿದ್ದಾರೆ, ಎಬಿ ಡಿ ವಿಲಿಯರ್ಸ್ ಕೂಡ ಹೇಳಿದ್ದಾರೆ. ನನಗೆ ಅನ್ನಿಸ್ತಿದೆ, ಟು ಬಿ ಹಾನೆಸ್ಟ್, ನನ್ನ ಹತ್ರ ಕೊಡೋದಕ್ಕೆ ಇನ್ನು ಇಲ್ಲ, ಕ್ರಿಕೆಟ್ನ ಕೊಡೋದಕ್ಕೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಕೊಡೋದಕ್ಕೆ ಇನ್ನು ಇಲ್ಲ ಅಂತ ಎಬಿ ಡಿ ವಿಲಿಯರ್ಸ್ ಕೂಡ ಹೇಳಿದ್ರು. ಸೊ ಅದೇ ರೀತಿ ಇವರು ಕೂಡ ಹೇಳಿದ್ರು ಅವ್ರ ಹೆಂಡ್ತಿಗೆ. ಅಪ್ಡೇಟ್ ನಂಬರ್ 3, ರಿಯಾನ್ ಅವರು ಮಾತಾಡಿದ್ದಾರೆ, ಅಸಿಸ್ಟೆಂಟ್ ಕೋಚ್ ಇಂಡಿಯನ್ ಟೀಮ್ನ. ಸೊ ಇವರು ಹೇಳಿದ್ರೆ ವೈಭವ್ ಸೂರ್ಯವಂಶಿಗೆ ಅವಕಾಶ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರು ಹೇಳಿರೋವಂಥದ್ದು ಇದು. ವೈಟ್ ಮಾಡಬೇಕಾಗತ್ತೆ. ಅಭಿಷೇಕ್ ಶರ್ಮಾ ಆಗಿರಲಿ, ಸಂಜು ಸ್ಯಾಮ್ಸನ್ ಆಗಿರಲಿ, ನಾವು ಜಸ್ಟ್ ಕೂರ್ಸೋಕ್ಕಾಗಲ್ಲ. ಅಭಿಷೇಕ್ ಶರ್ಮಾ ಕೂರ್ಸೋಕ್ಕಾಗಲ್ಲ, ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ. ಸೊ ರೈಟ್ ಹ್ಯಾಂಡರ್ ಆಗಿರೋ ಸಂಜು ಸ್ಯಾಮ್ಸನ್ ಓಪನಿಂಗ್ಸ್ ಹೊಡೆಲ್ಲ ಅವ್ರು ಗೇನ್ ಮಾಡ್ಕೊಂಡಿದ್ರು ಅವರ ಅವಕಾಶನ. ವರ್ಲ್ಡ್ ಕಪ್ಪಲ್ಲಿ ನೋಡಲ್ಲ ಎಷ್ಟು ಸಖತ್ತಾಗಿ ಆಡಿದ್ರು ಅಂತ. ಸೊ ವರ್ಲ್ಡ್ ಕಪ್ ಆದಮೇಲೆ ಫಸ್ಟ್ ಸೀರೀಸ್ ನಡೀತಾ ಇದೆ. ಸೊ ನೀವು ಪಟ್ಟಣ ಸಂಜು ಸ್ಯಾಮ್ಸನ್ ಕೂರಿಸ್ಬಿಡ್ತು ಅಂದರೆ ಹೌದು, IPL ಏನೇ ಆಗಿರ್ಬೋದು, ಅದು IPL ಸಪ್ರೇಟು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸಪ್ರೇಟು. IPL ಮೇಲೆ ಸೆಲೆಕ್ಷನ್ ಆಗಿರ್ಬೋದು, ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋಂಥವ್ರಿಗೆ ಅವಕಾಶ ಕೊಡಬೇಕಾಗತ್ತೆ. ಫಸ್ಟ್ ಪ್ರಿಫರೆನ್ಸ್ ಅವ್ರ ಇರ್ತಾರೆ, ಸೀನಿಯರ್ ಕ್ರಿಕೆಟರ್ಸ್ಗಳು ಇರ್ತಾರೆ. ಅದಾದ ನಂತರ ಇವ್ರು ಬರ್ತಾರೆ. ಅವ್ರಿಗೆ ಅವಕಾಶ ಸಿಗೋದೇ ಇಲ್ಲ ಅಂತ ಏನಿಲ್ಲ, ಸಿಗುತ್ತೆ, ವೆಯ್ಟ್ ಮಾಡಬೇಕು ಅಂತ ಹೇಳಿದರೆ. ಇವಾಗ ವೈಭವ್ ಸೂರ್ಯವಂಶಿ ಅವ್ರಿಗೆ ಸ್ವಲ್ಪ ಫ್ಯಾನ್ಸ್ ಉಟ್ಕೊಂಡ್ಬಿಟ್ಟವ್ರಲ್ಲ, ಅವ್ರು ಹೇಳ್ತಾರೆ, ಏಯ್ ರೆಡ್ ಡಾಟ್ ಫಾರ್ಮಲ್ಲಿ ಇರುವಂಥ ವೈಭವ್ ಸೂರ್ಯವಂಶಿ ಸಂಜು ಸ್ಯಾಮ್ಸನ್ಗಿಂತ ರೆಡ್ ಡಾಟ್ ಫಾರ್ಮಲ್ಲಿ ಇದ್ದಾರೆ ಅವರು. ಅವ್ರಿಗೆ ಯಾಕೂ ಅವಕಾಶ ಕೊಡಲ್ಲ ನೀನು, ಏನಕ್ಕೂ ಆಡ್ಸಲ್ಲ ನೀನು, ಏನಲ್ಲ ಏನು ಎಕ್ಸ್ಪೀರಿಯನ್ಸ್ ಆಗೋಗ್ಬಿಡ್ತು ಅಂತಂದರೆ ಅವ್ರಿಗೆ ಮನೆ ಹಾಕೊಂಡು ಕೂತ್ಕೋಬೇಕಾ, ಏನು ಅಲ್ಲಾಡ್ಸೋಕ್ಕಾಗಲ್ಲ ಅವ್ರ ಸ್ಥಾನ ಸಂಜು ಸ್ಯಾಮ್ಸನ್ ಎಲ್ಲ ಮರ್ತೇ ಹೋಗ್ಬಿಟ್ಟವ್ರೆ. ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಆಡಿದ್ರು, ಯಾವ ಥರ ಟೂರ್ನಮೆಂಟಾಗಿ ಗೆಲ್ಸಿದ್ರು ಅನ್ನೋದೆಲ್ಲ ಮರ್ತೇ ಹೋಗ್ಬಿಟ್ಟವ್ರು ಜನ. ಇವಾಗ ವೈಭವ್ ಸೂರ್ಯವಂಶಿ ರೊಚ್ಕೆ ಕೊಡಲೇ ಹೌದು ಗುರು ಒಂಥರ ಹೊಸ ತಲೆ ಬರ್ತಾ ಇದ್ದಂಗೆ ಹಳೆ ತಲೆ ಹೋಗುತ್ತೆ ಅಂತ, ಹೊಸ ನೀರು ಬರ್ತಾ ಇದ್ದಂಗೆ ಹಳೆ ನೀರು ಹೋಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಆ ಥರ ಜನ ಹಿಂಗ್ ಮರಿತಾರೆ ಸಂಜು ಸ್ಯಾಮ್ಸನ್. ಅಪ್ಡೇಟ್ ನಂಬರ್ 4, ಬೆನ್ ಸ್ಟೋಕ್ಸ್ ಕ್ಲಾರಿಟಿನ ಕೊಟ್ಟಿದ್ದಾರೆ ಮಗ. ಬರೀ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ರಿಟೈರ್ಮೆಂಟಾ ಅಥವಾ ಎಲ್ಲಾ ಕ್ರಿಕೆಟ್ ಇಂದನೂ ಕೂಡ ರಿಟೈರ್ಮೆಂಟ್ನಾ? ಫೈಟಿಂಗ್ ಸ್ಪಿರಿಟ್ ಇಲ್ಲ, ಅದು ಇದು ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಕೇವಲ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಸೀಮಿತವಾಗಿದೆ ಅಂತೆ. ಸೊ ಆದ್ರಿಂದ IPLಗೆ ನೆಕ್ಸ್ಟ್ ಸೀಸನ್ ಅಂತೂ ಖಂಡಿತ ಬರಬಹುದು. ಬೆನ್ ಸ್ಟೋಕ್ಸ್ ಗ್ಯಾಪ್ ತಗೊಂಡಿದ್ರು, ಆಡ್ತಾ ಇರಲಿಲ್ಲ IPLನ. ಲಾಸ್ಟ್ ವರ್ಷ ಆಡಿಲ್ಲ. ಸೊ IPLಗೆ ಮತ್ತೆ ಬಂದೇ ಬರ್ತಾರೆ. ಯಾಕಂದ್ರೆ ಅವ್ರು ರೀಸನ್ ಕೊಡ್ತಿದ್ದೆ ಇದು, ನಾನು ಟೆಸ್ಟ್ ಕ್ರಿಕೆಟ್ ಮೇಲೆ ಫೋಕಸ್ ಕೊಡಬೇಕು, ನಾನು ಇಂಟರ್ನ್ಯಾಷನಲ್ ಕೆರಿಯರ್ನ ನೋಡ್ಕೋಬೇಕು, ನನಗೆ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟು ಮೈನ್ ಫೋಕಸ್ ಇರುತ್ತೆ, ಬೇರೆ ಲೀಗ್ಗಳು ಅದು ಇದೆಲ್ಲ ನನ್ನ ಫೋಕಸಲ್ಲಿ ಇಲ್ಲ ಅಂತ ಹೇಳಿದರು. ಬಟ್ ಇವಾಗ ಈಚೆ ಥ್ರೂಔಟ್ ಅಕ್ರಾಸ್ ದ ವರ್ಲ್ಡು ಆಡೋದಕ್ಕೆ ಅಂತ ನೋಡ್ತಾ ಇರ್ತಾರೆ. ನೋಡೋಣ IPL ನೆಕ್ಸ್ಟ್ ವರ್ಷ ಆಡ್ದಿಲ್ಲ ಅಂತ. ಒಟ್ಟಿನಲ್ಲಿ ಅವ್ರು ಹೇಳಿದ್ರೆ ಲೀಗ್ನಲ್ಲಿ ಆಡ್ತೀನಿ ಅಂತ. ಅಪ್ಡೇಟ್ ನಂಬರ್ 5, ಗೊತ್ತಲ್ಲಪ್ಪ, ಐಸ್ಲ್ಯಾಂಡ್ ಕ್ರಿಕೆಟ್ ಅವರು ಎಲ್ಲರೂ ಟ್ರೋಲ್ ಮಾಡ್ತಾರೆ. ಇವಾಗ ಇಂಡಿಯಾನ ಕೂಡ ಟ್ರೋಲ್ ಮಾಡೋ ಥರ ಆಗಿದೆ. ವಿ ಕ್ಯಾನ್ ಕನ್ಫರ್ಮ್ ದಟ್ ವಿ ಡೋಂಟ್ ವಿಶ್ ಟು ಆಡ್ ಗೌತಮ್ ಗಂಭೀರ್ ಟು ಅವರ್ ಕೋಚಿಂಗ್ ಸ್ಟಾಫ್ ಅಂತ ಹಾಕೊಂಡು ಸ್ವಲ್ಪ ಹಿಂಗೆ ರುಬಾಡಿದ್ದಾರೆ. ಸೊ ಇವರು ಯಾವಾಗಲೂ ಕಾಲು ಎಳಿತಾ ಇರ್ತಾರೆ ಐಸ್ಲ್ಯಾಂಡ್ ಕ್ರಿಕೆಟ್ ಅವರು. ಅವ್ರ ಕೈಲಿ ಕಿತ್ತು ಕೂಡ ಹಾಕೋಕ್ಕಾಗಿಲ್ಲ ಅಂದ್ರೂ ಕೂಡ ಬಂದ್ಬಿಟ್ಟು ಕಾಲು ಎಳಿತಾ ಇರ್ತಾರೆ. ಸೊ ಅದೇ ರೀತಿ ನಮ್ಮದು ಇಂಡಿಯಾದವ್ರದ್ದು ಕಾಲು ಎಳಿತಾರೆ. ಅಲ್ಲಿ ಎಳಿಲೇಬೇಕು ಗುರು, ಬೇರೆಯವರೆಲ್ಲ ಎಳಿಲೇಬೇಕು. ಎಳೆದ್ರೆ ಅಲ್ವಾ ನಾವು ಎದ್ದೇಳೋದು. ಮತ್ತು ಐರ್ಲೆಂಡ್ ಅಗೇನ್ಸ್ಟ್ ನಾವು ಸೋತಿದ್ದೀವಿ ಅಂತಂದರೆ ಆಬ್ವಿಯಸ್ಲಿ ಎಂಬ್ಯಾರಸ್ ಆಗಿದ್ದೀವಿ, ಆಬ್ವಿಯಸ್ಲಿ ಹ್ಯುಮಿಲೇಟ್ ಆಗಿದ್ದೀವಿ, ಆಬ್ವಿಯಸ್ಲಿ ಅಜೀಬ್ ಆಗಿದ್ದೀವಿ. ಸೊ ಅದಕ್ಕೆ ಇವರು ಕಾಲು ಎಳೆದಿರೋದು ಕರೆಕ್ಟಾಗಿ ಏನಿದೆ, ಪರ್ಫೆಕ್ಟ್ ಆಗಿದೆ. ಇವರು ಐಸ್ಲ್ಯಾಂಡ್ ಕ್ರಿಕೆಟ್ ಏನು ದೊಡ್ಡದಾ ಅಂತ ಎಲ್ಲ ಏನು ಹೇಳಾಗಿಲ್ಲ. ಬಟ್ ಇವರ ಕೈಲಿ ಕಾಲು ಎಳಿಸ್ಕೊಂಡು ಬುದ್ಧವಾರ ತಿಳ್ಕೊಬೇಕಾಗಿರೋಂಥದ್ದು ಇದೆಯಲ್ಲ ನಮ್ಮ ಕೈಲಿ. ಇವ್ರು ಯಾವತ್ತೂ ನಮ್ಮ ಕಾಲು ಎಳೆದವ್ರಲ್ಲ ಐಸ್ಲ್ಯಾಂಡ್ ಕ್ರಿಕೆಟ್ ಅವ್ರು, ಬೇರೆಯವ್ರನ್ನೆಲ್ಲ ಕಾಲು ಎಳಿತಾ ಇದ್ರು. ಬಟ್ ಇವ್ರು ನಮ್ಮನ್ನು ಕಾಲು ಎಳಿತಾ ಇದ್ರಲ್ಲ, ಗೌತಮ್ ಗಂಭೀರ್ ಅವ್ರು ಕಾಲು ಎಳಿತಾ ಇದ್ರಲ್ಲ. ಸೊ ಇದು ಥರ ಹೇಳ್ತಾರೆ, ಏನು ನನಗೆ ಓಡಿಸೋಕೆ ಕೊಡಲ್ಲ ಇದಕ್ಕೆ. ಅಪ್ಡೇಟ್ ನಂಬರ್ 6, ಏನೋ
ಶ್ರೀಲಂಕಾದವರು ಟೆಸ್ಟ್ ಕ್ರಿಕೆಟ್ ಜೊತೆಗೆ T20 ಸೀರೀಸ್ನು ಕೂಡ ಮಾಡೋಣ ಅಂತ ಅಂದ್ರಂತೆ. 3 ಮ್ಯಾಚ್ನ T20 ಸೀರೀಸ್ನ ಮಾಡೋಣ ಅಂತ. ಸೊ ಅದಕ್ಕೆ BCCI ಏನೋ ಬೇಡ ಮಾಚಿನ T20 ಸೀರೀಸ್ ಏನು ಬೇಕಾಗಿಲ್ಲ ಅಂತ ಹೇಳಿದ್ರಂತೆ. ಸೊ ಹೌದು, ಅದು T20 ಇದ್ರೆ ಎಲ್ಲ ನೋಡ್ತಾರೆ, ಅದರಲ್ಲೇನು ಇದೇನಿಲ್ಲ. ಸೊ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಅಂತ ಎತ್ಕೊಂಡ್ರ ಸೀರೀಸ್ ಬೇಡ ಅಂತ, ಅಥವಾ ಹಂಗೇನಿರೋದಿಲ್ಲ. ಬಟ್ ಅದೇ ODIs ಬರ್ತಾರಲ್ಲ, ODIs ಮೇಲೆ ಫೋಕಸ್ ಮಾಡೋಣ ಅಂತ, ಲಾಂಗ್ ಫಾರ್ಮ್ಯಾಟ್ ಕಡೆ ಜಾಸ್ತಿ ಫೋಕಸ್ ಮಾಡೋಣ ಅಂತ ಶ್ರೀಲಂಕಾ ಜೊತೆಗೆ ಈ ಒಂದು ಏನು ಹೇಳ್ತಾರೆ ಒಂದು ಬಯಲಾಟರಲ್ ಸೀರೀಸ್ T20 ಇದಿಲ್ಲ. ಸೊ ಇದನ್ನ ಬೇಡ ಅಂತ ಹೇಳಿದಾರಂತೆ. ಅಪ್ಡೇಟ್ ನಂಬರ್ 6 ಸನಿ ಸುನಿಲ್ ಗವಾಸ್ಕರ್ ಮಾತಾಡಿದರೆ ವೈಭವ್ ಸೂರ್ಯವಂಶಿ ಬಗ್ಗೆ. ಸೊ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದಿದೆ ಗುರು, ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ. ಸೊ ನಾವೆಲ್ಲ ಅದು ಇವ್ರದ್ದು ತಪ್ಪು ಅವ್ರದ್ದು ಸರಿ ಅಂತ ಹೇಳೋದಕ್ಕಾಗೋದಿಲ್ಲ, ನಂದೇ ಸರಿ ಅಂತ ನೀವು ಹೇಳೋಕ್ಕಾಗಲ್ಲ, ನಿಮ್ದೇ ಸರಿ ಅಂತ ನಾನು ಕೂಡ ಹೇಳೋದಕ್ಕಾಗಲ್ಲ. ಹಂಗೇನೆ ನೀವು ಯಾರ್ದು ಸರಿ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಾನು ಹೇಳಿದೆ ಸಂಜು ಸ್ಯಾಮ್ಸನ್ ಮರ್ತೇ ಬಿಟ್ರು ಗುರು, ಜನ ಹಿಂಗ್ ಮರಿತಾರೆ ಅಂತ. ಸೊ ಅದೇ ರೀತಿ ಇವ್ರು ಕೂಡ ಮರ್ತೋಗ್ಬಿಡಿದ್ರೆ ಅಂತ ಕಾಣಿಸಿದೆ. ಯು ಶುಡ್ ಪ್ಲೇ ಹಿಮ್ ಸೂರ್ಯವಂಶಿ ಫ್ರಮ್ ದ ಫಸ್ಟ್ ಗೇಮ್ ಇನ್ ಇಂಗ್ಲೆಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಗ್ಲೆಂಡ್ ಆಡಿಸಲೇಬೇಕು ಅಂತ. ಸೊ ಇವರು ಇಂಗ್ಲೆಂಡ್ ಬಗ್ಗೆ ಮಾತಾಡ್ತಿದ್ದಾರೆ, ಇದ್ರ ಬಗ್ಗೆ ಐರ್ಲೆಂಡ್ ಸೀರೀಸ್ ಬಗ್ಗೆ ಮಾತಾಡ್ತಿಲ್ಲ. ಇಟ್ಸ್ ಸ್ಟ್ರೈಟ್ ಫಾರ್ವರ್ಡ್ ಆಸ್ ದಟ್ ಕೀಪ್ ದ ಔಟ್ ಆಫ್ ಫಾರ್ಮ್ ಬ್ಯಾಟರ್ ಇನ್ ದ ಬೆಂಚ್ ಅಂಡ್ ಪ್ಲೇ ಸೂರ್ಯವಂಶಿ ದಟ್ ಸೀಟ್ ಅಂತ ಹೇಳಿದ್ದಾರೆ. ಸೊ ಔಟ್ ಆಫ್ ಫಾರ್ಮ್ ನಲ್ಲಿ ಇರುವಂತವ್ರನ್ನ ಈಚೆಗಡೆ ಇಟ್ಬಿಟ್ಟು, ಅದೇ 2 ಮ್ಯಾಚ್ ಬೇಗ ಔಟ್ ಆಗಿರುವಂತ ಸಂಜು ಸ್ಯಾಮ್ಸನ್ ಈಚೆಗಡೆ ಇಟ್ಬಿಟ್ಟು, ಮೆನ್ಷನ್ ಮಾಡಿಲ್ಲ ಸಂಜು ಸ್ಯಾಮ್ಸನ್ ಅವ್ರ ಹೆಸರನ್ನ, ಈಚೆಗಡೆ ಇಟ್ಬಿಟ್ಟು ಇವ್ರನ್ನ ಶಿಸ್ತಾಗಿ ತಗೊಂಡ್ಬಿಟ್ಟು ಆಡಿಸ್ರಪ್ಪ ಅಂತ. ಅಂಡ್ ವೈಭವ್ ಸೂರ್ಯವಂಶಿಗೆ ಅವಕಾಶ ಕೊಡಬಾರ್ದು ಅನ್ನೋ ತರ ಏನಿಲ್ಲ ಅಲ್ಲಿ ಇಂಗ್ಲೆಂಡ್ ಸೀರೀಸ್ ಅಲ್ಲಿ. ಯಾಕಂದ್ರೆ ಸಂಜು ಸ್ಯಾಮ್ಸನ್ 2 ಮ್ಯಾಚ್ ಅಲ್ಲಿ ಫೇಲ್ ಆಗಿದ್ದಾರೆ. ಸೊ ಅಲ್ಲೂ ಒಂದು ಮ್ಯಾಚ್ ಏನಾದ್ರು ಮತ್ತೆ ಫೇಲ್ ಆದ್ರು ಅಂತಾನೆ ಖಂಡಿತ ವೈಭವ್ ಸೂರ್ಯವಂಶಿನ ಎಳ್ಕೊಂಡ್ಬಿಟ್ಟು ಆಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ಮತ್ತೆ ರಿಪೀಟೆಡ್ ಆಗಿ ಅವಕಾಶ ಕೊಡೋದಕ್ಕೆ ಓಪನಿಂಗ್ ಸ್ಟಾರ್ಟ್ ಅಲ್ಲಿ ಆಗೋದಿಲ್ಲ. ಯಾಕಂದ್ರೆ ಫಾರ್ಮ್ ಇರುವಂತ ಪ್ಲೇಯರ್ ಇವರು ವೈಭವ್ ಸೂರ್ಯವಂಶಿ. ಒಂದೇ ಒಂದು ಮ್ಯಾಚ್ ಸಿಕ್ತು ಅಂತಂದ್ರೆ ಒಬ್ಬರಿಸ್ಬಿಡ್ತಾರೆ ಹಂಗೇನೆ. ಸಂಜು ಸ್ಯಾಮ್ಸನ್ ಕಳೆದೇ ಹೋಗ್ಬಿಡ್ತಾರೆ ಹಂಗೇನೆ. ಸೊ ಸಂಜು ಸ್ಯಾಮ್ಸನ್ಗೆ ಸಿಕ್ಕಾಪಟ್ಟೆ ಸೀರಿಯಸ್ ಥಿಂಗ್ ಟು ವರಿ ಆಗಿದೆ. ಸುಮ್ಮನೆ ಅಲ್ಲಿ ಹೌದು ಹೇಳಿದ್ನಲ್ಲ, ಮರ್ತೋಗ್ಬಿಡ್ತಾರೆ ಜನ ಅಂತ. ಹೌದು ಮರ್ತೋಗ್ಬಿಡ್ತಾರೆ ಜನ, ಆಡ್ತಿಲ್ಲ ಅಂದ್ರೆ ನೆಟ್ಟಿಗೆ ಆಡ್ತಿಲ್ಲ, ಮರ್ತೋಗ್ಬಿಡ್ತಾರೆ ಜನ. ಅಪ್ಡೇಟ್ ನಂಬರ್ 7 ರಂಜಿತ್ ಬಜಾಜ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿಬಿಡಿದ್ರು ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಮೈ ಅಂಡರ್ 19 ಪ್ಲೇಯರ್ಸ್ ಹ್ಯಾವ್ ಎ ಹೈಯರ್ ಯೋಯೋ ಸ್ಕೋರ್ ದನ್ ವಿರಾಟ್ ಕೊಹ್ಲಿ. ಮೈ ಅಂಡರ್ 15 ಪ್ಲೇಯರ್ಸ್ ವಿಲ್ ಔಟ್ ರನ್ ವಿರಾಟ್ ಕೊಹ್ಲಿ ಬೈ ಫಾರ್ ಅಂತ ಹೇಳಿದರೆ. ಅಂಡರ್ 15 ಪ್ಲೇಯರ್ಸ್ಗಳು ವಿರಾಟ್ ಕೊಹ್ಲಿನ ಔಟೇಕ್ ಮಾಡ್ತಾರೆ. ಅವರ ಯೋ ಟೆಸ್ಟ್ ಅಲ್ಲಿ ಯೋ ಒಂದು ಸ್ಕೋರ್ನ ಓವರ್ಟೇಕ್ ಮಾಡ್ತಾರೆ ಅಂತ. ಅಲಾಗಿರೋ ಚಿಕ್ಕ ಮಕ್ಕಳನ್ನ ಓವರ್ಟೇಕ್ ಮಾಡಿದ್ರು ಮಾಡ್ಬೋದು, ಏನು ಅನ್ಬಿಲೀವಬಲ್ ಏನು ಇವ್ರೇನು. ಹೌದು 15 ವರ್ಷದ ಹುಡುಗರು ಖಂಡಿತ ಎನರ್ಜೆಟಿಕ್ ಆಗಿರ್ತಾರೆ, ಸರ್ಪಾಸ್ ಮಾಡ್ಬೋದು ಅಂತ ನೆನ್ಕೊಳ್ಳಿ. ಯೋ ಟೆಸ್ಟ್ನ ಸ್ಕೋರ್ನ ಓಡೋದಾಗಿರ್ಬೋದು. ಸೊ ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ ಏನಲ್ಲೇನು. ಇವಾಗ 37 ವರ್ಷ ವಿರಾಟ್ ಕೊಹ್ಲಿ, 37-38 ವರ್ಷ ಅಂತ ಅನ್ಕೊಳ್ಳಿ. ಸೊ ಆ ಏಜಲ್ಲಿ ಯೋ ಟೆಸ್ಟ್ನ ಇವರು ಪ್ರೂವ್ ಮಾಡಿದ್ಕೂ, 15 ವರ್ಷದಲ್ಲಿ ಪ್ರೂವ್ ಮಾಡಿದ್ಕೂ, 13 ವರ್ಷದಲ್ಲಿ ಪ್ರೂವ್ ಮಾಡಿದ್ಕೂ ನಿಜವಾಗ್ಲೂ ಎನರ್ಜೆಟಿಕ್ ಆಗಿರ್ತಾರೆ ಇವರು. 13-15 ವರ್ಷದ ಹುಡುಗರು ಒಂಥರ ಬಿಸಿರಾಗ್ತಾ ಇರುತ್ತೆ, ಯಂಗ್ಸ್ಟರ್ಸ್ ಆಗಿರ್ತಾರೆ. ಓಟ ಅನ್ನೋದು ಒಂಥರ ಮಿಂಚಿನ ವೇಗದಲ್ಲಿ ಶರವೇಗದಲ್ಲಿ ಓಡ್ತಾ ಇರ್ತಾರೆ. ಸೊ ಅವಾಗಲೂ 37 ವರ್ಷಕ್ಕೂ ನೀವು ಕಂಪೇರ್ ಮಾಡಿ ನೋಡಿ. ಅವ್ರು 35 ವರ್ಷಕ್ಕೆ ಬರಲಿ, ಇವಾಗ 13 ವರ್ಷ 15 ವರ್ಷ ಅಂತ ಹೇಳ್ತಿದ್ರಲ್ಲ. ಹೌದು ಸರ್ಪಾಸ್ ಮಾಡ್ಬೋದು, ಏನು ಇಲ್ಲ ಅಂತಲ್ಲ. ಯೋ ಟೆಸ್ಟ್ ಸ್ಕೋರ್ ಏನು ಓಡೋದೇನಲ್ಲೇನು, ವಿರಾಟ್ ಕೊಹ್ಲಿ ಒಬ್ಬರೇ ಓಡ್ತಾರೆ ಸಖತ್ತಾಗಿ ಅಂತ ಏನಿಲ್ಲ ಅಲ್ಲಿ. 15 ವರ್ಷದ ಹುಡುಗರು ಸಖತ್ತಾಗೇನೆ ಓಡ್ತಾರೆ. ಸೊ ಇವ್ರನ್ನ ತಗೊಂಡೋಗಿ ಅವ್ರಿಗೆ ಕಂಪೇರ್ ಮಾಡ್ತಾ ಇದ್ರಲ್ಲ, ವಿರಾಟ್ ಕೊಹ್ಲಿ ಅವರು ಯಾವ ಟೆಸ್ಟ್ಗಿಂತ ಸರ್ಪಾಸ್ ಮಾಡ್ಬಿಡ್ತಾರೆ ಅಂತ. 37 ವರ್ಷದವ್ರನ್ನ ಕರ್ಕೊಂಡ್ಬಂದು ನಿಲ್ಸಿ ಇವ್ರು ಕೋಚ್ ಮಾಡ್ತಾ ಇದ್ರಲ್ಲ, ಇಷ್ಟು ದಿನ ಕೋಚ್ ಮಾಡಿದ್ರಲ್ಲ. ಸೊ 37 ವರ್ಷ ಆಗಿರೋಂಥವ್ರು ಕರ್ಕೊಂಡ್ಬಂದು ನಿಲ್ಸಿ ವಿರಾಟ್ ಕೊಹ್ಲಿ ಮುಂದೆ ಅವಾಗ ಪ್ರೂವ್ ಮಾಡಕ್ಕೆ ಕೇಳಿ ಯಾವ ಟೆಸ್ಟ್ ಅಂತ ಹೇಳ್ಬೇಕಷ್ಟೆ. ಮತ್ತೆ ಸಿಗುವ ಮುಂದಿನ ವಿಡಿಯೋಲಿ ಗಾಯ್ಸ್, ಇಷ್ಟ ಆಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಮಾಡಿ.